ಸುಶಾಂತ್ ಸಿಂಗ್ ರಾಜ್ಪೂತ್, ಕನಸುಗಳಿಂದ ನಕ್ಷತ್ರದವರೆಗೆ, ನಕ್ಷತ್ರದಿಂದ ನೆನಪಿನವರೆಗೆ. ನಮಸ್ಕಾರ ವೀಕ್ಷಕರೇ, ಇಂದು ನಾವು ಹೇಳಲು ಹೊರಟಿರುವ ಕಥೆ ಕೇವಲ ಒಬ್ಬ ಬಾಲಿವುಡ್ ನಟನ ಕಥೆಯಲ್ಲ. ಇದು ಒಂದು ಸಣ್ಣ ಪಟ್ಟಣದ ಹುಡುಗ ತನ್ನ ಕನಸುಗಳನ್ನು ಬೆನ್ನತ್ತಿ ಇಡೀ ದೇಶವೇ ಹೆಮ್ಮೆ ಪಡುವ ಮಟ್ಟಕ್ಕೆ ಬೆಳೆದ ಕಥೆ. ಇದು ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾದ ವ್ಯಕ್ತಿಯ ಕಥೆ. ಆ ವ್ಯಕ್ತಿಯ ಹೆಸರು ಸುಶಾಂತ್ ಸಿಂಗ್ ರಾಜ್ಪೂತ್. ಇಂದು ಜೂನ್ 14. ಸುಶಾಂತ್ ಸಿಂಗ್ ನಮ್ಮನ್ನೆಲ್ಲ ಅಗಲಿ ಇಂದಿಗೆ 6 ವರ್ಷ ಆಗಿದೆ. ಸಾಮಾನ್ಯ ಜನರ ನಡುವೆ ಸಾಮಾನ್ಯರಂತೆ ಬದುಕಿದ, ಬಾಲಿವುಡ್ನ ನೆಪೋಟಿಸಂಗೆ ಒಳಗಾದ, ನಂಬಿದವರಿಂದಲೇ ಬದುಕು ಅಂತ್ಯವಾಗುವಂತಾದ, ನಗುಮುಖದ ಸುಂದರ ಚೆಲುವನ ಜೀವನದ ಕಣ್ಣೀರಿನ ಕಥೆಯನ್ನ ನಾವಿವತ್ತು ಹೇಳ್ತಾ ಇದ್ದೀವಿ. 1986 ಜನವರಿ 21 ಬಿಹಾರದ ಪಾಟ್ನಾ ನಗರದಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಸುಶಾಂತ್ ಜನಿಸಿದರು. ತಂದೆ ಸರ್ಕಾರಿ ನೌಕರರಾಗಿದ್ದರು. 4 ಅಕ್ಕಂದಿರ ನಡುವೆ ಬೆಳೆದ ಸುಶಾಂತ್ ಬಾಲ್ಯದಿಂದಲೇ ತುಂಬಾ ಚುರುಕಾಗಿದ್ದರು. ಓದಿನಲ್ಲಿ ಅವರು ಅಸಾಧಾರಣ ಪ್ರತಿಭೆ ಹೊಂದಿದ್ದರು. ಗಣಿತ ಮತ್ತು ವಿಜ್ಞಾನ ಎಂದರೆ ಅವರಿಗೆ ವಿಶೇಷ ಆಸಕ್ತಿ. ಚಿಕ್ಕ ವಯಸ್ಸಿನಲ್ಲಿಯೇ ಜೀವನ ಅವರಿಗೆ ಒಂದು ದೊಡ್ಡ ನೋವನ್ನು ನೀಡಿತು. ಸುಶಾಂತ್ ಕೇವಲ 16 ವರ್ಷದವರಾಗಿದ್ದಾಗ ಅವರ ತಾಯಿ ನಿಧನರಾದರು. ತಾಯಿಯ ಅಗಲಿಕೆ ಅವರನ್ನು ತುಂಬಾ ಕಾಡಿತು. ಆದರೆ ಅದೇ ನೋವು ಮುಂದೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಲು ಅವರಿಗೆ ಪ್ರೇರಣೆಯಾಯಿತು. ತಮ್ಮ ವಿದ್ಯಾಭ್ಯಾಸದಲ್ಲಿ ಸದಾ ಮುಂಚೂಣಿಯಲ್ಲಿದ್ದ ಸುಶಾಂತ್ ದೆಹಲಿಯ ಪ್ರತಿಷ್ಠಿತ ದೆಹಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಪ್ರವೇಶ ಪಡೆದರು. ಆದರೆ ಅವರ ಮನಸ್ಸಿನಲ್ಲಿ ಇನ್ನೊಂದು ಕನಸು ಹುಟ್ಟಿಕೊಂಡಿತ್ತು. ಅದು ನಟನೆಯ ಕನಸು. ಕಾಲೇಜಿನಲ್ಲಿ ಓದುತ್ತಿದ್ದ ಸಮಯದಲ್ಲೇ ಅವರು ನೃತ್ಯದ ಕಡೆ ಹೆಚ್ಚು ಆಕರ್ಷಿತರಾದರು. ಪ್ರಸಿದ್ಧ ನೃತ್ಯ ನಿರ್ದೇಶಕ ಶಾಮಕ್ ದಾವರ್ ಅವರ ತಂಡವನ್ನು ಸೇರಿದರು. ವೇದಿಕೆಯ ಮೇಲೆ ಅವರ ಪ್ರತಿಭೆ ನಿಧಾನವಾಗಿ ಎಲ್ಲರ ಗಮನ ಸೆಳೆಯತೊಡಗಿತು. ಕಲಿಕೆಯಲ್ಲಿ ಸದಾ ಮುಂದಿದ್ದ ಸುಶಾಂತ್ ಸಿಂಗ್ಗೆ ಜಾಬ್ ತೆಗೆದುಕೊಳ್ಳುವುದು ಅಷ್ಟೊಂದು ಕಷ್ಟವಾಗಲಿಲ್ಲ. ಒಂದು ಒಳ್ಳೆಯ ಕಂಪನಿಯಲ್ಲಿ ಜಾಬ್ ಸಿಗುತ್ತೆ. ಆದರೆ ಸುಶಾಂತ್ಗೆ, ನಾನು ಇಲ್ಲಿ ಕುಳಿತುಕೊಂಡು ಕೆಲಸ ಮಾಡುವುದಕ್ಕೆ ಹುಟ್ಟಿದವನಲ್ಲ, ನಾನೇನಾದರೂ ಬೇರೆ ಸಾಧನೆ ಮಾಡಬೇಕು ಅಂತ ಮನಸ್ಸಲ್ಲಿ ಮೂಡುತ್ತದೆ. ಒಂದು ದಿನ ಅವರು ತಮ್ಮ ಜೀವನದ ಅತ್ಯಂತ ದೊಡ್ಡ ನಿರ್ಧಾರ ತೆಗೆದುಕೊಂಡರು. ಸೆಟಲ್ಡ್ ಇಂಜಿನಿಯರಿಂಗ್ ವೃತ್ತಿಯನ್ನು ಬಿಟ್ಟು ಕನಸುಗಳ ನಗರಿ ಮುಂಬೈಗೆ ಹೊರಟರು. ನಟನಾಗಬೇಕೆಂಬ ಕನಸು ಹುಟ್ಟಿತ್ತು. ಕಣ್ತುಂಬ ಕನಸು, ಆದರೆ ಕೈಯಲ್ಲಿ ಖಚಿತ ಭವಿಷ್ಯ ಇರಲಿಲ್ಲ. ಹೃದಯದಲ್ಲಿ ಮಾತ್ರ ನಟನಾಗಬೇಕೆಂಬ ದೊಡ್ಡ ಕನಸಿತ್ತು. ಹಿಂದೆ ಮುಂದೆ ಗೊತ್ತಿಲ್ಲದ ಮುಂಬೈಗೆ ಅಂತೂ ಇಂತೂ ಸುಶಾಂತ್ ಸಿಂಗ್ ರಾಜ್ಪೂತ್ ಕಾಲಿಡುತ್ತಾರೆ. ಮುಂಬೈನಲ್ಲಿ ಆರಂಭದ ದಿನಗಳು ಸುಲಭವಾಗಿರಲಿಲ್ಲ. ಅನೇಕ ಆಡಿಷನ್ಗಳು, ಅನೇಕ ನಿರಾಕರಣಗಳು. ಎಲ್ಲದಕ್ಕೂ ಸಿದ್ಧವಾಗಿಯೇ ಬಂದಿದ್ದರೂ ಸುಶಾಂತ್ ಎಂದಿಗೂ ಹಿಂಜರಿಯಲಿಲ್ಲ. ಕೊನೆಗೆ ಅವರಿಗೆ ದೂರದರ್ಶನ ಧಾರಾವಾಹಿಗಳಲ್ಲಿ ಅವಕಾಶ ಸಿಕ್ಕಿತು. 2009 ಪ್ರಸಾರವಾದ ಪವಿತ್ರ ರಿಶ್ತಾ ಧಾರಾವಾಹಿ ಅವರ ಜೀವನವನ್ನೇ ಬದಲಿಸಿತು. ಮಾನವ್ ಎಂಬ ಪಾತ್ರದಲ್ಲಿ ಅವರು ಮನೆ ಮಾತಾದರು. ಭಾರತದ ಲಕ್ಷಾಂತರ ಪ್ರೇಕ್ಷಕರು ಅವರನ್ನು ತಮ್ಮ ಮನೆಯ ಮಗನಂತೆ ಪ್ರೀತಿಸಿದರು. ಆದರೆ ಸುಶಾಂತ್ ಅವರ ಕನಸು ಅಲ್ಲಿ ನಿಲ್ಲಲಿಲ್ಲ. ಅವರು ದೊಡ್ಡ ಪರದೆಯ ಕಾಲಿಡಲು ಬಯಸಿದರು. 2013 ಕೈಪೋಚಿ ಚಿತ್ರದ ಮೂಲಕ ಬಾಲಿವುಡ್ಗೆ ಪ್ರವೇಶಿಸಿದರು. ಮೊದಲ ಚಿತ್ರದಲ್ಲಿ ತಮ್ಮ ಅದ್ಭುತ ಅಭಿನಯದಿಂದ ವಿಮರ್ಶಕರ ಮೆಚ್ಚುಗೆ ಗಳಿಸಿದರು. ನಂತರ ಬಂದ ಶುದ್ಧ ದೇಶಿ ರೊಮ್ಯಾನ್ಸ್, ಡಿಟೆಕ್ಟಿವ್ ವ್ಯೋಮಕೇಶ್ ಬಕ್ಷಿ ಮುಂತಾದ ಚಿತ್ರಗಳು ಬಾಲಿವುಡ್ನಲ್ಲಿ ಒಂದು ಹಂತದ ಹೆಸರನ್ನು ತಂದುಕೊಟ್ಟಿತು. ಆದರೆ 2016 ಸುಶಾಂತ್ ನಾಯಕ ನಟನಾಗಿ ನಟಿಸಿದ ಆ ಒಂದು ಸಿನಿಮಾ ಸುಶಾಂತ್ ಬದುಕಿನ ತಿರುವನ್ನೇ ಮತ್ತೊಂದು ಶಿಖರಕ್ಕೆ ಕೊಂಡೊಯ್ಯಿತು. ಆ ಸಿನಿಮಾ ಬೇರೆ ಯಾವುದೂ ಅಲ್ಲ, ಭಾರತದ ಪ್ರತಿಭಾನ್ವಿತ ಕ್ರಿಕೆಟ್ ಆಟಗಾರ MS ಧೋನಿ ಅವರ ಜೀವನ ಚರಿತ್ರೆಯ ಸಿನಿಮಾವಾದ MS ಧೋನಿ ದ ಅನ್ಟೋಲ್ಡ್ ಸ್ಟೋರಿ. ಭಾರತದ ಕ್ರಿಕೆಟ್ ದಿಗ್ಗಜ ಧೋನಿಯವರ ಪಾತ್ರವನ್ನು ಸುಶಾಂತ್ ಅಷ್ಟು ನೈಜವಾಗಿ ಅಭಿನಯಿಸಿದ್ದರು ಪ್ರೇಕ್ಷಕರಿಗೆ ಪರದೆಯ ಮೇಲೆ ಧೋನಿಯನ್ನೇ ನೋಡುತ್ತಿರುವಂತೆ ಭಾಸವಾಯಿತು. ಈ ಸಿನಿಮಾ ಅವರಿಗೆ ದೇಶಾದ್ಯಂತ ಅಪಾರ ಜನಪ್ರಿಯತೆ ತಂದುಕೊಟ್ಟಿತು. ಸುಶಾಂತ್ ಕೇವಲ ನಟನಷ್ಟೇ ಅಲ್ಲ, ಅವರು ಒಬ್ಬ ಕನಸುಗಾರ, ವಿಜ್ಞಾನ ಪ್ರೇಮಿ ಮತ್ತು ಪುಸ್ತಕ ಪ್ರಿಯರೂ ಆಗಿದ್ದರು. ಬಾಹ್ಯಾಕಾಶ, ಖಗೋಳಶಾಸ್ತ್ರ ಮತ್ತು ತಂತ್ರಜ್ಞಾನಗಳ ಬಗ್ಗೆ ಅವರಿಗೆ ಅಪಾರ ಆಸಕ್ತಿ ಇತ್ತು. ತಮ್ಮ ಆದಾಯದ ಒಂದು ಭಾಗವನ್ನು ಶಿಕ್ಷಣ ಮತ್ತು ವಿಜ್ಞಾನ ಸಂಬಂಧಿತ ಯೋಜನೆಗಳಿಗೆ ಬಳಸುತ್ತಿದ್ದರು. ಅವರ ಬಳಿ ದೂರದರ್ಶಕ ಇತ್ತು. ರಾತ್ರಿ ಆಕಾಶದ ನಕ್ಷತ್ರಗಳನ್ನು ನೋಡುವುದು ಅವರಿಗೆ ಬಹಳ ಇಷ್ಟ. ಚಂದ್ರನ ಮೇಲೆಯೂ ಒಂದು ಜಾಗವನ್ನು ಅವರು ಖರೀದಿಸಿದ್ದರು ಎಂಬ ಸುದ್ದಿ ಅಂದು ಸಾಕಷ್ಟು ಚರ್ಚೆಯಾಗಿತ್ತು. ಅವರ ಕನಸುಗಳು ನಿಜಕ್ಕೂ ಆಕಾಶದಷ್ಟು ದೊಡ್ಡದಾಗಿದ್ದವು. ಆದರೆ ಜೀವನ ಯಾವಾಗಲೂ ನಮ್ಮ ನಿರೀಕ್ಷೆಯಂತೆ ಸಾಗುವುದಿಲ್ಲ. 2020 ಜೂನ್ 14 ಸುಶಾಂತ್ ಸಿಂಗ್ ರಾಜ್ಪೂತ್ ಅವರ ನಿಧನದ ಸುದ್ದಿ ಇಡೀ ದೇಶವನ್ನು ಬೆಚ್ಚಿಬೀಳಿಸಿತು. ಕೇವಲ 34 ವರ್ಷ ವಯಸ್ಸಿನಲ್ಲಿ
ಅವರು ನಮ್ಮನ್ನೆಲ್ಲ ಅಗಲಿದರು. ತಮ್ಮ ಫ್ಲಾಟ್ನ ಕೋಣೆಯಲ್ಲಿ ನೇಣ ಬಿಗಿದ ಸ್ಥಿತಿಯಲ್ಲಿ ಸುಶಾಂತ್ ಸಿಂಗ್ ರಜಪೂತ್ ಅವರ ದೇಹ ಪತ್ತೆಯಾಗಿತ್ತು. ಇದೊಂದು ಮರ್ಡರ್ ಎಂದು ಎಲ್ಲರೂ ಹೇಳಿದರೂ ಕೂಡ ಇಂದಿಗೂ ಕೂಡ ಬಗೆಹರಿಯಲಾಗದ ಮಿಸ್ಟ್ರಿಯಾಗಿ ಉಳಿದಿದೆ. ಆ ದಿನ ಲಕ್ಷಾಂತರ ಅಭಿಮಾನಿಗಳ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಏಕೆಂದರೆ ಅವರು ಕೇವಲ ಒಬ್ಬ ನಟನನ್ನು ಕಳೆದುಕೊಂಡಿರಲಿಲ್ಲ, ಒಬ್ಬ ಕನಸುಗಾರನನ್ನು, ಒಬ್ಬ ಪ್ರೇರಣೆಯನ್ನು ಕಳೆದುಕೊಂಡಿದ್ದರು. ಇಂದಿಗೂ ಅವರ ಸಿನಿಮಾಗಳು, ಅವರ ನಗು, ಅವರ ಸಂದರ್ಶನಗಳು ಮತ್ತು ಅವರ ಆಲೋಚನೆಗಳು ಕೋಟ್ಯಂತರ ಜನರ ಹೃದಯದಲ್ಲಿ ಜೀವಂತವಾಗಿವೆ. ಸುಶಾಂತ್ ಅವರ ಜೀವನ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ನಾವು ಎಲ್ಲಿಂದ ಬಂದಿದ್ದೇವೆ ಎಂಬುದು ಮುಖ್ಯವಲ್ಲ, ನಮ್ಮ ಕನಸುಗಳ ಗಾತ್ರವೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಒಬ್ಬ ಸಾಮಾನ್ಯ ಹುಡುಗ ಪಾಟ್ನಾದಿಂದ ಹೊರಟು ಬಾಲಿವುಡ್ನ ನಕ್ಷತ್ರವಾಗಬಹುದು ಎಂದಾದರೆ ಪ್ರತಿಯೊಬ್ಬರಲ್ಲೂ ಅಸಾಧ್ಯವನ್ನು ಸಾಧ್ಯವಾಗಿಸುವ ಶಕ್ತಿ ಅಡಗಿದೆ. ಇಂದು ಸುಶಾಂತ್ ನಮ್ಮೊಂದಿಗಿಲ್ಲ, ಆದರೆ ಅವರು ಬದುಕಿದ ರೀತಿ, ಸಾಧನೆಗಳು ಮತ್ತು ಬಿಟ್ಟುಕೊಟ್ಟ ಪ್ರೇರಣೆ ಎಂದೆಂದಿಗೂ ಜೀವಂತವಾಗಿರುತ್ತದೆ. ಕೆಲವರು ಜೀವನದಲ್ಲಿ ವರ್ಷಗಳನ್ನು ಸೇರಿಸುತ್ತಾರೆ, ಆದರೆ ಕೆಲವರು ತಮ್ಮ ವರ್ಷಗಳಿಗೆ ಅರ್ಥವನ್ನು ಸೇರಿಸುತ್ತಾರೆ. ಸುಶಾಂತ್ ಸಿಂಗ್ ರಾಜ್ಪೂತ್ ಅಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಒಬ್ಬರು. ಅವರ ದೇಹ ಇಲ್ಲದಿರಬಹುದು, ಆದರೆ ಅವರ ಕನಸುಗಳು, ಅವರ ಸಾಧನೆಗಳು ಮತ್ತು ಅವರ ನೆನಪುಗಳು ಎಂದೆಂದಿಗೂ ನಮ್ಮ ಹೃದಯಗಳಲ್ಲಿ ನಕ್ಷತ್ರದಂತೆ ಹೊಳೆಯುತ್ತಲೇ ಇರುತ್ತವೆ. ಕನಸು ಕಾಣಿರಿ, ಅವುಗಳಿಗಾಗಿ ಹೋರಾಡಿರಿ, ಏಕೆಂದರೆ ಒಂದು ದಿನ ನಿಮ್ಮ ಕನಸುಗಳೇ ನಿಮ್ಮ ಪರಿಚಯವಾಗುತ್ತವೆ. ಇದೇ ಸುಶಾಂತ್ ಸಿಂಗ್ ರಾಜ್ಪೂತ್ ಅವರ ಸ್ಫೂರ್ತಿದಾಯಕ ಜೀವನ ಕಥೆ. ಇದು ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್. ಮುಂದೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.